ಸೊ ಹಾಗೆಲ್ಲ ರಾಜಕಾರಣವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ, ಅವರು ಶಾಸಕರಾದರು, ನಾನು ಶಾಸಕರಾದೆ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡಲಿಲ್ಲ, ಪಕ್ಷೇತರವಾಗಿ ನಿಂತುಕೊಂಡು ಆ ನಾಗಮಂಗಲ ಕ್ಷೇತ್ರದಿಂದ ನಮ್ಮ ಬಾಲಗಂಗಾಧರ ಶ್ರೀಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರ ಜೊತೆ ನಿಂತು ಅವರೆಲ್ಲರೂ ಕೂಡ ವಿಧಾನಸಭೆ ಕೂಡ ಒಟ್ಟಿಗೆ ಪ್ರವೇಶವನ್ನು ನಾವು ಮಾಡಿದಾಗ ಯುವಕರ ಮೇಲೆ ಯಾರು ಶ್ರಮ ಪಡ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ, ವೈರಿಗಳು ಬಹಳ ಸಹಜ. ಯಾರು ಸ್ಟ್ರಾಂಗ್ ಆಗಿರ್ತಾರೆ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಹಂಗೆ ಯಾರು ಚುರುಕಾಗಿ ಓಡಾಡ್ತಾರೆ, ಯಾರು ಜಾಸ್ತಿ ಬೇಗ ಹೋಗ್ತಾರೆ, ಸ್ವಲ್ಪ ಎಳೆಯೋದು ಹಿಂದಕ್ಕೆ ಎಳೆಯೋದು ರಾಜಕಾರಣದಲ್ಲಿ ಇದು ಸ್ವಭಾವ. ಇದು ನಮ್ಮೆಲ್ಲರ ಅನುಭವ ಕೂಡ. ರಾಜಕಾರಣ ಎಲ್ಲರೂ ತಿಳ್ಕೊಳ್ಳೋಷ್ಟು ಅಷ್ಟು ಸುಲಭವಾದ ಕೆಲಸ ಅಲ್ಲ. ರಾಜಕೀಯದ ಕುಟುಂಬದವರು ಮಾತ್ರ ಅದು ಅರಿವಿರ್ತದೆ. ಸಕ್ಸಸ್ ಸ್ಟೋರಿ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರಮ ಮತ್ತು ಜನರ ವಿಶ್ವಾಸ, ಎಲ್ಲಿವರೆಗೂ ಜನರು ನಮ್ಮ ಜೊತೆ ಇರ್ತಾರೆ, ಎಲ್ಲಿವರೆಗೂ ಮತದಾರ ದೇವರು ನಮಗೆ ಪರವಾಗಿ ನಿಂತ್ಕೊಂಡಿರ್ತಾರೆ, ಎಲ್ಲಿವರೆಗೂ ಗುರು ಹಿರಿಯರ ಆಶೀರ್ವಾದ ಇರ್ತಾರೆ, ಎಲ್ಲಿವರೆಗೂ ಭಗವಂತನ ಕೃಪೆ ಇರ್ತದೆ, ಅಲ್ಲಿವರೆಗೂ ನಾವು ರಾಜಕಾರಣದಲ್ಲಿ ಜನರ ಸೇವೆಯನ್ನು ಮಾಡಬೇಕು.